ನಮಸ್ಕಾರ, ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಕರೋಡ್. KCET ಸೀರೀಸ್ ಒಳಗಿನ ಸೆಕೆಂಡ್ ವಿಡಿಯೋ ಇದು. ಐ ಆಮ್ ಡೀಲಿಂಗ್ ವಿತ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಒಂದು ವರ್ಡ್ ಮೊದಲೇ ಹೇಳ್ತೀನಿ. ಸೆಮಿಕಂಡಕ್ಟರ್ಸ್ ಇನ್ಫಾರ್ಮ್ ಮಾಡಿದಾಗ ಓಕೆ, ಐ ಹ್ಯಾವ್ ಗಾಟ್ ವಂಡರ್ಫುಲ್ ಕಮೆಂಟ್ಸ್ ಅಂಡ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಟು ಬಿ ಮೈ ಟ್ರಯಲ್ ವಿಡಿಯೋ ಫಾರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇದನ್ನ ನಿಮ್ಮ ಕಮೆಂಟ್ಸ್ ಅನ್ನ ಈ ಚಾಪ್ಟರ್ದು ಫೀಡ್ಬ್ಯಾಕ್ ತಲೆಯಾಗಿಟ್ಕೊಂಡು, ಯಾಕಂದ್ರೆ ಒಂದು ಥಿಯರಾಟಿಕಲ್ ಓರಿಯೆಂಟೆಡ್ ಮಾಡಿದ್ದೆ, ಇನ್ನೊಂದು ಪ್ರಾಬ್ಲಮ್ ಓರಿಯೆಂಟೆಡ್ ಮಾಡ್ತಿದ್ದೀನಿ. ಇವೆರಡನ್ನು ತಲೆಯಾಗಿಟ್ಕೊಂಡು ನಾನು ನಾಳೆ ಇಲ್ಲ ನಾಡಿದ್ದು ನಿಮಗೆ ನನ್ನ ಸಿಇಟಿ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಕಮೆಂಟ್ಸ್ ಅಂಡ್ ಫೀಡ್ಬ್ಯಾಕ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಯಾಕಂದ್ರೆ ಬಹಳ ಮಂದಿ ನನಗೆ ನಿನ್ನೆ ಏನು ಸಜೆಸ್ಟ್ ಮಾಡಿದ್ರು ಅಂದ್ರೆ, ಸರ್ ಯು ಹ್ಯಾವ್ ಟೇಕನ್ ಎ ಥಿಯರಾಟಿಕಲ್ ಚಾಪ್ಟರ್, ಟ್ರೈ ಎ ಪ್ರಾಬ್ಲಮ್ ಓರಿಯೆಂಟೆಡ್ ಚಾಪ್ಟರ್ ಅಂಡ್ ದೆನ್ ವಿ ವಿಲ್ ಕಮ್ ಟು ನೋ ಹೌ ಎಕ್ಸಾಕ್ಟ್ಲಿ ಯು ಆರ್ ಡೀಲಿಂಗ್ ಅಂತ ಹೇಳಿದ್ರು. ಅಂಡ್ ಐ ಹ್ಯಾವ್ ಟೇಕನ್ ಎ ಬಿಗ್ ರಿಸ್ಕ್ ನೌ. ಯಾಕಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಯೂಶುವಲಿ ನೀವು PUC ಪಾಯಿಂಟ್ ಆಫ್ ವ್ಯೂ ಇಂದ ನೆಗ್ಲೆಕ್ಟ್ ಮಾಡಿರ್ತೀರಿ. ಬಹಳ ಮಂದಿ ಬಿಟ್ಟಿರ್ತಾರೆ ಅದನ್ನು ಓದೋದು. ಅದು ಯಾಕೆ ದೇವ್ರಿಗೆ ಗೊತ್ತು. ಟು ಬಿ ಆನೆಸ್ಟ್ ವಿತ್ ಯು, you will get 5 to 6 questions from this chapter. 5 to 6 questions. And what I have seen over the years is, ಈ ಚಾಪ್ಟರ್ ಬಗ್ಗೆ ಯಾಕೋ ಒಂದು ಟೈಪ್ ಇದಿರ್ತದಪ್ಪ, ಏನೋ ಅಪರೆನ್ಷನ್ಸ್ ಭಾಳ ಇರ್ತಾವ. ಇದು ತಿಳಿತದೋ ಇಲ್ಲೋ, ಮಾಡ್ತಾರೋ ಇಲ್ಲೋ ಅಂತೇಳಿ. ಟು ಬಿ ವೆರಿ ವೆರಿ ಆನೆಸ್ಟ್ ವಿತ್ ಯು, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ಸ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, as the chapter itself, the name itself suggests here, moving charges and magnetism. So you have magnetic field and you have charge movings there, how they are behaved, etc. is what is to be understood. That's all. ಬಾಳೇನ್ ಸರ್ಕಸ್ ಇಲ್ಲೇ ಇಲ್ಲ. ಸೊ ಚಾಪ್ಟರ್ ಇನ್ಫೋ ಸ್ಟಾರ್ಟ್ ಮಾಡೋಣಂತೆ. ಓಕೆ, ನನಗೆ ಕಮೆಂಟ್ ಮಾಡ್ರಿ. ಇದ್ರೊಳಗೆ ಒಂದು ಸ್ವಲ್ಪ ನೀಟ್ ಪಾರ್ಟ್ ಇನ್ಕ್ಲೂಡ್ ಮಾಡ್ಕೊಂಡೆ ನಾನು, ರೈಟ್? ಲಾಸ್ಟಿಗೆ ಇದೆ ಅದು. ಓಕೆ, ಪೆನ್ನು ಪೇಪರು ಪಕ್ಕ ಇಟ್ಕೊಂಡಿದ್ದೀರಿ ಅಂತ ತಿಳ್ಕೊಂಡೇನಿ. ಎಲ್ಲೆಲ್ಲಿ ನಿಮಗೆ ಬರ್ಕೋಬೇಕು ಅನಿಸ್ತದಲ್ಲ ಅಲ್ಲೆಲ್ಲ ಸ್ಕ್ರೀನ್ ಶಾಟ್ ಹೊಡ್ರಿ, ಪಟ್ 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 ಅಂತ ಹೇಳಿ ಸ್ಟಾರ್ಟ್ ಮಾಡೋಣಂತೆ. ಓಕೆ ಸ್ಟೂಡೆಂಟ್ಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಓಕೆ, ಅಂಡ್ ಡೂ ಲೈಕ್ ದ ವಿಡಿಯೋ. Liking the video or disliking the video, it is left to your own thing. Comment is what is I am reading for. I am really waiting for all those things. ಅಂದ್ರೆ ನನ್ನ CET ಕೋರ್ಸ್ ನ ಹೆಂಗ್ ಸ್ಟ್ರಕ್ಚರ್ ಮಾಡ್ಕೋಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಡಿಲೀಟೆಡ್ ಪೋರ್ಷನ್ ಏನಿದೆ, ಸೈಕ್ಲೋಟ್ರಾನ್ ಹ್ಯಾಸ್ ಬಿನ್ ಡಿಲೀಟೆಡ್. ಓಕೆ, ಇದು ಡಿಲೀಟೆಡ್ ಪೋರ್ಷನ್ಸ್ ಒಳಗೆ ನೀವು ತೆಗೆದು ಹಾಕೊಂಡ್ಬಿಟ್ರಿ ಇದನ್ನ. ಇದು ಬೇಡ. ಓಕೆ, ದೆನ್ the chapter will start from a very very fundamental law called Biot-Savart law. ಏನೇನ್ ಬೇಕಪ್ಪ ನಮಗೆ Biot-Savart law ಒಳಗೆ? ಸ್ಟೇಟ್ಮೆಂಟ್, ಮ್ಯಾಥಮೆಟಿಕಲ್ ಫಾರ್ಮ್, ವೆಕ್ಟರ್ ಫಾರ್ಮ್, ಲಾಸ್ಟ್ ಇಯರ್ ಇದ್ದದ್ದು ವೆಕ್ಟರ್ ಫಾರ್ಮ್. ಓಕೆ, ಅಂಡ್ ವೆರಿ ಪೆಕ್ಯುಲಿಯರ್ ಅನ್ನಿಸ್ಬೋದಿಲ್ಲ, ರೈಟ್? ಯು ಹ್ಯಾವ್ ಟು ರೀಡ್ ದ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಫಾರ್ಮುಲಾ ಆಫ್ μ0. From 2014 to 2020 2 questions have been arrived. ಎದ್ರ ಮೇಲೆ? Biot-Savart law ಮೇಲೆ. ದೆನ್ ಎಕ್ಸ್ಟ್ರಾ ಏನ್ ಮಾಡ್ಬೇಕು ಅಂದ್ರೆ, ಇದು ಎಕ್ಸ್ಟ್ರಾ ಪಾರ್ಟ್. ನೀವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯಲಿಕ್ಕೆ ಮ್ಯಾಕ್ಸ್ವೆಲ್ಸ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಬರೆದು ಇಟ್ಕೊಂಡಿರ್ಬೇಕು ಒಂದು ಶೀಟ್ ಒಳಗೆ. ಓಕೆ, ಸೊ ಏನೇನ್ ಮಾಡ್ತೀರಿ Biot-Savart law ಒಳಗೆ? ಸ್ಟೇಟ್ಮೆಂಟ್, ವೆಕ್ಟರ್ ಫಾರ್ಮ್, μ0 ಯೂನಿಟ್ ಮತ್ತೆ ಡೈಮೆನ್ಷನ್ ಫಾರ್ಮುಲಾ, ಓಕೆ, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯಲಿಕ್ಕೆ ರೂಲ್ಸ್. ಎಷ್ಟು ಕ್ವಶನ್ಸ್? 2 questions, 2014 to 2020. Next comes your favorite part in second PUC, magnetic field due to circular current. Okay, so ಇದೇನು ಒಂದು ಕ್ವಶನ್ 2014 ಇಂದ 2020 ಒಳಗೆ. ನೀವೇನೇನ್ ಮಾಡ್ತೀರಿ ಅಂದ್ರೆ, so here you are going to study the point in the axis, okay, then center, then this ratio ಅಂದ್ರೆ ಏನೋ magnetic field at the center to the axis. ಇದು ಎಕ್ಸಾಮಿಗೆ ಫ್ರೀಕ್ವೆಂಟ್ ಆಗಿ ಬಂದಿರುವಂತದ್ದು ಒಂದು ಕ್ವಶನ್ ಇಲ್ಲಿ ತಲೆಗಿಟ್ಕೊಂಡಿರ್ಬೇಕು. ಓಕೆ, ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಡ್ಯೂ ಟು ಡಿಫರೆಂಟ್ ಕಂಡೀಷನ್ಸ್ ಆಫ್ ಸರ್ಕ್ಯುಲರ್ ಕರೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ತಲೆಗಿಟ್ಕೊಂಡ್ಬಿಡ್ಬೇಕು ಇದನ್ನ. ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಪಾರ್ಟ್ ಅಂಡ್ ನಥಿಂಗ್ ಮಚ್ ಹ್ಯಾಸ್ ಟು ಬಿ ಟಾಟ್ ಹಿಯರ್. ಇಂಪಾರ್ಟೆಂಟ್ ಸೆಕ್ಷನ್. ದಿಸ್ ಸೆಕ್ಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. 4 questions have appeared here. ಏನೇನ್ ಮಾಡ್ಕೋತೀರಿ? ಒಂದು ಟೇಬಲ್ ರೆಡಿ ಮಾಡ್ಕೋತೀರಿ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಇದನ್ನ ಶೇರ್ ಮಾಡ್ತೀನಿ. ನೀವು ಮಾಡೋದನ್ನ ಇವತ್ತು ಏನೇನಿದೆಯೋ ಎಲ್ಲ ಮಾಡ್ಕೊಂಡ್ರೆ ನಾನು ನಾಳೆ ಶೇರ್ ಮಾಡ್ತೀನಿ. ಕಂಡೀಷನ್ ಏನಿರಬೇಕು, ಫಿಗರ್ ಯಾವ್ದಿರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಇಕ್ವೇಶನ್ ಏನು,
3 ಕಾಲಮ್ ಇರುವಂತಹ ಒಂದು ಟೇಬಲ್ ಅನ್ನ ರೆಡಿ ಮಾಡಬೇಕು. 5 ರಿಂದ 6 ಡಯಾಗ್ರಾಮ್ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಒಳಗೆ ಬಹಳ ವೇಟೇಜ್ ಇರುವಂತ ಪಾರ್ಟ್ ಇದೆ. ಓಕೆ, ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ವೈರ್ ಅಂತ ಕೊಡ್ತಾನೆ. ಸ್ಟ್ರೈಟ್ ವೈರ್ ಅದು ಮ್ಯಾಗ್ನೆಟಿಕ್ ಫೀಲ್ಡ್. ಒನ್ ಕ್ವಶನ್ ಹ್ಯಾಸ್ ಅಪಿಯರ್ಡ್ ಹಿಯರ್. 3 ಇಕ್ವೇಶನ್ ತಲೆಗೆ ಇಟ್ಕೋಬೇಕು ಇಲ್ಲಿ. ಯಾವ್ದಾದ್ರು ಹೇಳ್ರಿ? ಫೈನೈಟ್ ಲೆಂತ್, ಇನ್ಫೈನೈಟ್ ಲೆಂತ್ ಆನ್ ದ ಆಕ್ಸಿಯಲ್ ಪೊಸಿಷನ್. ಇವಿಷ್ಟು ಕರೆಕ್ಟ್ ಆಗಿ ಮಾಡ್ಕೊಡ್ರಿ. ರೀಸೆಂಟ್ ಅಂದ್ರೆ 2016 ಒಳಗೆ ಒಂದು ಕ್ವಶನ್ ಬಂದಿತ್ತು, ನನಗೆ ನೆನಪಿದೆ. ಓಕೆ, ದೆನ್ ಮಲ್ಟಿ ಕಾನ್ಸೆಪ್ಚುಯಲ್ ಕ್ವಶನ್ಸ್ ರಿಲೇಟೆಡ್ ಟು ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊಲನೈಡ್ ಗೆ ಮಲ್ಟಿಪಲ್ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಸೊಲನೈಡ್ 1 ಕ್ವಶನ್ ಬಂದಿದೆ, ಬಟ್ ತಲೆಗೆ ಇಟ್ಕೊಂಡಿರಿ, ಇಟ್ ವಿಲ್ ಗಿವ್ ಯು ಅ ಫೌಂಡೇಶನ್ ಫಾರ್ ಫ್ಯೂಚರ್ ಸ್ಟಡೀಸ್. ರೈಟ್? ಸೊ ಏನೇನ್ ಮಾಡ್ತೀರಿ? ಫೈನೈಟ್ ಲೆಂತ್ ಸೊಲನೈಡ್ ಫಸ್ಟ್ ಇಕ್ವೇಶನ್ ಬರೀತೀರಿ. ಇನ್ಫೈನೈಟ್ ಲೆಂತ್ ಒಳಗೆ 2 ಪಾರ್ಟ್, ಇನ್ಸೈಡ್ ಮತ್ತೆ ಪಾಯಿಂಟ್ ನಿಯರ್ ದ ಪಾಯಿಂಟ್, ಇದು ಪಾಯಿಂಟ್ ನಿಯರ್ ದ ಎಂಡ್. These two are extremely important section. ಇದು equations ಬರಿಬೇಕಾದ್ರೆ ತಲೆಯಾಗಿರ್ಬೇಕಿದು. ಓಕೆ, ಸೊ solenoid is very important. I request you people, so you should take a screenshot immediately. ಟಕ್ 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 ಅಂತ ಸ್ಕ್ರೀನ್ ಶಾಟ್ ತಗೋಬೇಕು. ವಿಡಿಯೋ ಮುಗಿದ ಕೂಡ ಬರ್ಕೋತ ಹೋಗ್ಬಿಡ್ಬೇಕು. ನಿಮ್ಮದೇ ಒಂದು ಸಿನಾಪ್ಸಿಸ್ ಶೀಟ್ ರೆಡಿ ಮಾಡ್ಕೋಬೇಕು, ಅದು ಉದ್ದೇಶ ಇನ್ಫೋದು. ದೆನ್ ಟೆರಾಯ್ಡ್ ಒಂದು ಕ್ವಶನ್ ಬಂದಿದೆ ಎನರ್ಜಿ ಡೆನ್ಸಿಟಿ ಮೇಲೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ. ಓಕೆ, ಸೊ ರೆಡಿ ಆಗ್ಬಿಡ್ರಿ. ಏನಿಲ್ಲ, ಎನರ್ಜಿ ಡೆನ್ಸಿಟಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇಕ್ವೇಶನ್ ಹಾಕೋಬೇಕು, ಎನರ್ಜಿ ಡೆನ್ಸಿಟಿ ಇಕ್ವೇಶನ್ ಹಾಕಬೇಕು. ಡೇಟಾ ಕೊಡ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ದಿಸ್ ಇಸ್ ಮೋಸ್ಟ್ ರೀಸೆಂಟ್ 2020 ಪೇಪರ್ ನಾಗ ಬಂದಿರುವಂತ ಕ್ವಶನ್. ಓಕೆ, ದೆನ್ ಫೋರ್ಸ್ ಆನ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಬಿಡೋಂಗೆ ಇಲ್ಲ ಇದನ್ನ. ಯಾಕೆ ಹೇಳ್ರಿ? ಇಟ್ ಈಸ್ ದ ಮೋಸ್ಟ್ ಫಂಡಮೆಂಟಲ್ ಸೆಕ್ಷನ್ ಅಂಡ್ ವಾಟ್ಸ್ ಎವರ್ ಯು ಸ್ಟಡಿ ಹಿಯರ್ ವಿಲ್ ಬಿ ರಿಲೇಟೆಡ್ ಟು ದ ಫ್ಯೂಚರ್ ಟಾಪಿಕ್. ಸೊ ಏನೇನ್ ಮಾಡ್ತೀರಿ? ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಫಸ್ಟ್ ಎಕ್ಸ್ಪ್ರೆಷನ್ ಬರೀಬೇಕು. ಕಂಡೀಷನ್ ಫಾರ್ ಝೀರೋ ಫೋರ್ಸ್ ನ ಅಂಡರ್ಲೈನ್ ಮಾಡ್ಕೋಬೇಕು. ಓಕೆ, ಫೋರ್ಸ್ ಎಕ್ಸ್ಪ್ರೆಷನ್ ಬರೀತೀರಿ, ಯಾವ ಕಂಡೀಷನ್ ಒಳಗೆ ಫೋರ್ಸ್ 0 ಆಗುತ್ತೆ ಅನ್ನೋದನ್ನ ಬರ್ದಿಟ್ಕೋಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ತಲೆಯಾಗಿಟ್ಕೊಂಡಿರ್ಬೇಕು. ಒಂದ್ಸತಿ ಬರ್ತಗಿರಿ, ಯು ವಿಲ್ ಗೆಟ್ ದ ಥಿಂಗ್ಸ್. ಒನ್ ಕ್ವಶನ್. ದೆನ್ ಇದು ನನ್ನ ಫೇವರೇಟ್, ಇದು ಅಂಡ್ ವೆರಿ ಇಂಪಾರ್ಟೆಂಟ್. ತಲೆಯಾಗಿಟ್ಕೊಂಡ್ಬಿಡ್ರಿ. frequently asked, very important section. ಏನಿದೆ? trajectory of a charged particle in a magnetic field. Any competitive exams you will get it. Any competitive exams. Okay, 3 questions 2014 ಇಂದ 2020 ವರೆಗೂ. ಏನೇನಿದೆ? ಕಂಡೀಷನ್ ಏನ್ ತಿಳ್ಕೋಬೇಕು ಅಂದ್ರೆ, ಟ್ರಜೆಕ್ಟರಿ ಸ್ಟ್ರೈಟ್ ಲೈನ್ ಆಗಬೇಕು ಅಂದ್ರೆ ಏನ್ ಕಂಡೀಷನ್ ಇದೆ ಅಂದ್ರೆ, ಒಂದು ಚಾರ್ಜ್ಡ್ ಪಾರ್ಟಿಕಲ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಂಟರ್ ಆದಾಗ, ಓಕೆ, ಅದರದ್ದು ಟ್ರಾಜೆಕ್ಟರಿ ಸ್ಟ್ರೈಟ್ ಲೈನ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಬರೀಬೇಕು? ಸರ್ಕ್ಯುಲರ್ ಪಾತ್ ಬರೀಬೇಕು. ಈ ಸರ್ಕ್ಯುಲರ್ ಪಾತ್ ಬರದ್ರಿ ಅಂದ್ರೆ ಫೇವರೇಟ್ ಕ್ವಶನ್ ಸೆಟ್ ಆಗ್ತವೆ. ಏನೇನು? ರೇಡಿಯಸ್, ಮೊಮೆಂಟಮ್, ಪೊಟೆನ್ಶಿಯಲ್ ಡಿಫರೆನ್ಸ್ 2020 ಬಂದಿದ್ದು. ದೆನ್ ಟೈಮ್ ಪೀರಿಯಡ್. ಅಂದ್ರೆ ಟೈಮ್ ಪೀರಿಯಡ್ ಏನ್ ಹೇಳ್ರಿ? ಒಂದು ಕಂಪ್ಲೀಟ್ ಸರ್ಕಲ್ ಹೊಡಕ್ಕೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀಟು ಮತ್ತೆ ಜೆಇಗೆ ಪ್ರಿಪೇರ್ ಆಗ್ತಿರುವಂತವ್ರು, ರೈಟ್? ಸೊ ಇದನ್ನ ಕಡೆ ಗಮನ ಕೊಡಬೇಕು. ಹೆಲಿಕಲ್ ಪಾತಿಗೆ ರೇಡಿಯಸ್ ಏನು, ಟೈಮ್ ಪೀರಿಯಡ್ ಏನು ಅಂತ ಹೇಳಿ ತಲೆಗೆ ಇಟ್ಕೊಂಡಿರ್ರಿ. 3 ಕ್ವಶನ್ಸ್. ಓಕೆ, ದೆನ್ ಲಾರೆಂಟ್ಸ್ ಫೋರ್ಸ್. ಓಕೆ, ಲಾರೆಂಟ್ಸ್ ಫೋರ್ಸ್ ಒಳಗೆ ಎಕ್ಸ್ಪ್ರೆಷನ್ ಬರೀರಿ. ಕಂಡೀಷನ್ಸ್ ಫಾರ್ ಕೋಲಿನಿಯರ್ ಮತ್ತೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ನೋಡ್ಕೊಡ್ರಿ, ಸಾಕು. ಜಸ್ಟ್ ಮೆನ್ಷನ್, ಬೇರೆ ಏನು ಬೇಡ ಇಲ್ಲಿ. ಓಕೆ, 1 ಕ್ವಶನ್ ಹ್ಯಾಸ್ ಅಪಿಯರ್ಡ್ ಓವರ್ ದ ಟೈಮ್ ಹಿಯರ್. ದೆನ್ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್, ಇದು ಬೇಕೇ ಬೇಕಿದು. ಏನು? ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಏನೇನ್ ಮಾಡ್ತೀರಿ? ಎಕ್ಸ್ಪ್ರೆಷನ್ ಮ್ಯಾಕ್ಸಿಮಮ್ ಯಾವಾಗ, ಮಿನಿಮಮ್ ಯಾವಾಗ, ಇಷ್ಟು ಬರ್ದು ಇಟ್ಕೊಂಡ್ಬಿಡ್ರಿ, ಸಾಕು. ಒಂದು ಕ್ವಶನ್ ಇದ್ರ ಮೇಲೆ ಬಂತು ಅಂದ್ರೆ ಚೈನಿ ಹೊಡೆದ್ ಬಿಡಬಹುದು, ಈಸಿ ಇದೆ. ಇದನ್ನ ತಲೆಯಾಗಿ ಇಟ್ಕೊಂಡೆ ನೆಕ್ಸ್ಟ್ ಪಾರ್ಟ್ ಬರೋದೀಗ. ಯಾವುದು? ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. 1 ಕ್ವಶನ್ ಹ್ಯಾಸ್ ಅಪಿಯರ್ಡ್ ಹಿಯರ್. You have to use the previous equation. ಅಂದ್ರೆ ಇದೇ equation ಯೂಸ್ ಮಾಡ್ಕೋತೀರಿ. You will use this equation. This is important. Okay, so ಏನೇನ್ ಮಾಡ್ತೀರಿ? ಎಕ್ಸ್ಪ್ರೆಷನ್ ಬರೀತೀರಿ. ಡೈರೆಕ್ಷನ್ ಆಫ್ ಫೋರ್ಸ್ ಅಂದ್ರೆ 2 ಪ್ಯಾರಲಲ್ ಕಂಡಕ್ಟರ್ ನಡುವೆ ಫೋರ್ಸ್ ಸೇಮ್ ಡೈರೆಕ್ಷನ್ ಒಳಗೆ ಯಾವಾಗ ಬರಬೇಕು, ಫೋರ್ಸ್ ಆಪೋಸಿಟ್ ಡೈರೆಕ್ಷನ್ ಆಗಿ ಯಾವಾಗ ಬರಬೇಕು, ಇದನ್ನ ವರ್ಕೌಟ್ ಮಾಡ್ತೀರಿ. ದೆನ್ ವೆರಿ ಇಂಪಾರ್ಟೆಂಟ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್, ನಾ ಇಲ್ಲಿ ಅಗ್ದಿ ಹೈಲೈಟ್ ಮಾಡ್ಬಿಟ್ಟೇನೆ. ಇದು ಸೆಮಿ ಕಂಡಕ್ಟರ್ಸ್ ಒಳಗೆ ಲಾಜಿಕ್ ಗೇಟ್ ಹೆಂಗಿದೆಯೋ ಹಂಗೆ ಮೂವಿಂಗ್ ಕಾಯಿಲ್ ಗಲ್ನ ಬಿಟ್ರೆ ನೀವೇ ನೋಡ್ರಿ 5 ಕ್ವಶನ್ ಬಂದಾವ ಇಲ್ಲಿ, 5 ಕ್ವಶನ್ಸ್.
ಸೊ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್. ಏನೇನು ಓದ್ತೀರಿ? ಥಿಯರಿ ಓದ್ರಿ, ಗೆಲ್ನಾಮೀಟರ್, ಮೂವಿಂಗ್ ಕಾಯಿಲ್ ಗೆಲ್ನಾಮೀಟರ್ ಥಿಯರಿ, ಡೆಫಿನಿಷನ್ ಆಫ್ ಕರೆಂಟ್ ಸೆನ್ಸಿಟಿವಿಟಿ ಅಂಡ್ ಈಕ್ವೇಶನ್ ಫಾರ್ ದಟ್. ವಾಟ್ ಡು ಯು ಮೀನ್ ಬೈ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೆ ಏನಪ್ಪಾ? ದಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಅನ್ನೋ ತಲೆಗೆ ಬರಬೇಕು. ಅಂಡ್ ದೆನ್ ಶಂಟ್ ರೆಸಿಸ್ಟೆನ್ಸ್ ಎಲ್ಲಿ ಹಾಕ್ಬೇಕು ಇದನ್ನ, ಸೀರೀಸ್ ಒಳಗೋ ಪ್ಯಾರಲಲ್ ಒಳಗೋ. ಅಂಡ್ ನೆಕ್ಸ್ಟ್ ಕಮ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಏನು? ಕನ್ವರ್ಷನ್ ಆಫ್ ಗೆಲ್ನಾಮೀಟರ್ ಇಂಟು ಆಮ್ಮೀಟರ್, ಕನ್ವರ್ಷನ್ ಆಫ್ ಗೆಲ್ನಾಮೀಟರ್ ಇಂಟು ವೋಲ್ಟ್ ಮೀಟರ್. ಇಲ್ಲಿ ಏನೇನು ಓದ್ತೀರಿ? ಇದು ಪಾರ್ಟ್. And there are lot of questions asked in all competitive exams, whether it is JEE, whether it is NEET, KCET or any damn examination, you will find it. Enen madkothiri? You will say diameter, idu diagram, conditions, mathematical form. One moore line. First diagram, shunt resistance heng connect ಮಾಡಬೇಕು ಅಂತ ಗೊತ್ತಾಗಬೇಕು. Next condition ಎಂದ್ರೆ ಏನು ಹೇಳ್ರಿ? ಹೈ ರೆಸಿಸ್ಟೆನ್ಸ್, ಲೋ ರೆಸಿಸ್ಟೆನ್ಸ್, ಪ್ಯಾರಲಲ್, ಸೀರೀಸ್ ಅದನ್ನ ಬರೀಬೇಕು. Next, mathematical form. Finish. So be ready. I am expecting a question from this end this year also. ಯಾಕಂದ್ರೆ ಇದು ಫೇವರೆಟ್ ಇದು. ಓಕೆ, ಸೊ ತಲೆಗೆ ಇಟ್ಕೊಂಡ್ಬಿಡ್ರಿ, ನೀವು ಎನಿ ಕಂಡೀಷನ್ ಇದನ್ನ ಬಿಡಬಾರ್ದು. Then comes the extra part. ನಾ ಅವಾಗ ಹೇಳಿದ್ನಲ್ಲ, see for NEET cyclotron is important. ಓದ್ಲೇಬೇಕು ಅದನ್ನ. ಓಕೆ, ವರ್ಕಿಂಗ್ ಫ್ರೀಕ್ವೆನ್ಸಿ, ಮ್ಯಾಕ್ಸಿಮಮ್ ಎನರ್ಜಿ. ಬೇಸಿಕಲಿ ದಿಸ್ ಸೆಕ್ಷನ್ is important because theory based questions are asked here. ಸೊ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನ ಮಾಡ್ರಿ. ನನ್ನ ಕಡೆಯಿಂದ ಏನಾರು ಹೆಲ್ಪ್ ಇತ್ತಂದ್ರೆ, ಹೆಲ್ಪ್ ಅನ್ಬಾರ್ದು ನಾನು, ಐ ಆಮ್ ಸಾರಿ, ನನ್ನ ಕಡೆ ಏನಾರು ಇತ್ತಂದ್ರೆ ಕೇಳ್ಕೊಡ್ರಿ. ದೆನ್ ಎಕ್ಸ್ಟ್ರಾ ಪಾರ್ಟ್, ಬಿಹೇವಿಯರ್ ಆಫ್ ಕರೆಂಟ್ ಲೂಪ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ತಿರ್ಗ್ಲಿಕ್ಕೆ ಚಾಲೂ ಆಗುತ್ತಲ್ಲ, ಟಾರ್ಕ್ ಬೇಕು ನಮ್ಗೆ, ಎಕ್ಸ್ಪ್ರೆಷನ್, ಕಂಡೀಷನ್. ಸೊ ತಿರ್ಗ್ಲಿಕ್ಕೆ ವರ್ಕ್ ಡನ್ ಆಗ್ತದೆ, ಅದ್ರ ಪೊಟೆನ್ಶಿಯಲ್ ಎನರ್ಜಿ W ಮತ್ತೆ U ಇವೆರಡನ್ನ ವರ್ಕೌಟ್ ಮಾಡ್ಕೊಡ್ರಿ. ಸ್ಟೂಡೆಂಟ್ಸ್, ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ to ensure that I will give you a clear info about the chapter moving charges and magnetism. Very, very important chapter, and trust me, it is very simple. Very simple. Okay, ನಿಮಗೆ ಎಲ್ಲೋ ಅದರ ಡಿಫಿಕಲ್ಟಿ ಅನ್ನಿಸ್ಲೇಬಾರ್ದು, ರೈಟ್? ಸೊ ಒಂದು ಪಾಯಿಂಟ್ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ವಾಟ್ ಐ ಆಮ್ ಪ್ಲಾನಿಂಗ್ ಇಸ್ ಬೇಸ್ಡ್ ಆನ್ ಯುವರ್ ಕಮೆಂಟ್ಸ್ ಅಂಡ್ ಯುವರ್ ಸಬ್ಸ್ಕ್ರಿಪ್ಷನ್ ಫಾರ್ ಟೆಲಿಗ್ರಾಮ್ ಚಾನಲ್. Okay, I will say every day you will get one info video. Okay, then you will get MCQs. Today I have uploaded MCQs on semiconductors. Okay, and weekly once a doubt session. Okay, and the most beautiful part will be if this goes live, then Raja Vaga. Okay, ಸೊ ಅದೊಂದು ನನಗೆ ಆಸೆ ಇದೆ. ಯಾಕಂದ್ರೆ ಫಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ಲೈವ್ ಸೆಷನ್ ಮಾಡೋಣ ಅಂತ ಹೇಳಿ. ಓಕೆ, ಅದು PUC ಗಂತೂ ತೆಗೆದ ಹೋಗೋದ್ರ ಅದನ್ನ ಹಾಳಾಗೋತಾರಿಗೆ. ಓಕೆ, ದಿಸ್ ಈಸ್ ದ ಐಡಿಯಾ. ಎನಿಯೋ, ಯು ಆಲ್ವೇಸ್ ಹ್ಯಾವ್ ಟೈಮ್. ಓಕೆ, ಪ್ಲೀಸ್ ಗೋ ಥ್ರೂ ಇಟ್. ಸಿನಾಪ್ಸಿಸ್ ಅನ್ನ ದಯಮಾಡಿ ಕೈಲೇ ಬರೀರಿ. ಸಿ, ಮೆನಿ ಆಫ್ ಯು ಆರ್ ಆಸ್ಕಿಂಗ್ ಮೀ, ಸರ್ ವೇರ್ ಇಸ್ ದ ಸಿನಾಪ್ಸಿಸ್? ನೋ, ಸಿ, ವಾಟ್ ಯು ಡೂ ಈಸ್ ಯು ಕಾಪಿ ಇಟ್. ವೆನ್ ವಿಲ್ ಯು ರೀಡ್ ಇಟ್? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಟು ಸ್ಟಡಿ ಇಟ್. ಸೊ ಒಂದು ಯಾವ್ದಾರ ಬುಕ್ ತಗೊಳ್ರು, ಯಾವ ಬುಕ್ ಚಲೋ ಅಲ್ಲ, ಯಾವ ಬುಕ್ ಕೆಟ್ಟಲ್ಲ, ನೀವು ಓದ್ಬೇಕಷ್ಟೇ. ಒಂದ್ ಬುಕ್ ತಗೊಳ್ರಿ. ಓಕೆ, ನಾ ಹೇಳಿದ ಪಾಯಿಂಟ್ ಅನ್ನ ಸ್ಕ್ರೀನ್ ಶಾಟ್ ಹೊಡ್ರಿ. ಎಷ್ಟು ಸ್ಕ್ರೀನ್ ಶಾಟ್ ಹೊಡೆದಂಗ ಆಗತ್ತಪ್ಪ? ಓಕೆ, ಎಣಿಸೆ ಬಿಡೋಣ ಅಂತಡ್ರಿ. ಬಹಳ ತನ್ ಮತ್ತೆ 1 2 3 4 5 6 7 8 9 10 11 12 13 14 ನೀಟ್ ಹಿಡ್ಕೊಂಡು 14 ಫೋಟೋಸ್. ಎಂತೆಂತವು ಫೋಟೋ ಇಟ್ಕೊಂಡಿರ್ತೀರಿ. ಸ್ಕ್ರೀನ್ ಶಾಟ್ ತಗೊಂಡ್ರ ಆ ಬುಕ್ ಹಿಡ್ಕೊಡ್ರಿ, ಬರ್ಕೋತ ಹೋಗ್ರಿ. ನೀವು ವಿಡಿಯೋ ನಡು ಪಾಸ್ ಮಾಡ್ರಿ, ಮಾಡದೇ ಇರ್ಲಿ. ಏನಾರು ಡೌಟ್ ಇತ್ತಂದ್ರೆ ಮತ್ತೆ ನೋಡ್ರಲ್ಲ ಏನಾಗಬೇಕಾಗ್ಯದ. ಸಿ, ಇಫ್ ನಾಟ್ ಆನ್ ಎನಿ ಅದರ್ ಥಿಂಗ್ಸ್, ಅಟ್ ಲೀಸ್ಟ್ ಯು ನೀಡ್ ಟು ಸ್ಪೆಂಡ್ ಆನ್ ಡೇಟಾ. ಅದಂತೂ ಯಾರೇನು ಮಾಡೋಕ್ಕಾಗಲ್ಲ. ಓಕೆ, ನಾಳೆ ಭೇಟಾಗೋಣ. ಪ್ಲೀಸ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ದ ಚಾನಲ್. ಓಕೆ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಪ್ಲೀಸ್ ಕಮೆಂಟ್. ಟೆಲ್ ಮಿ ವಾಟ್ ಎವರ್ ಯು ವಾಂಟ್ ಟು ಡೂ. ಟೆಲ್ ಮಿ ವಾಟ್ ಎವರ್ ಯು ಫೀಲ್. ಓಕೆ, ಏನು ಅದ್ರೊಳಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಪರ್ಸನಲಿ ಏನಾರು ಕೇಳೋದಿತ್ತಂದ್ರೆ ಟೆಲಿಗ್ರಾಮ್, ಆಮೇಲೆ ಟೆಲಿಗ್ರಾಮ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅವು ಇದೆಲ್ಲ ಸಿಗ್ತಾವ. ಓಕೆ, ವಿತ್ ದಿಸ್ ಐ ಕನ್ಕ್ಲೂಡ್. ಥ್ಯಾಂಕ್ ಯು.